ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯೋರ್ ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ ನಮ್ಮ ತುಮಕೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ಯಾ ಅದರ ಅಂಡರ್ ಬರುವಂತಹ ಎಲ್ಲ ಕಾಲೇಜಸ್ಗಳಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಏನಪ್ಪ ಅಂತ ಅಂದರೆ, ಈ ವರ್ಷ ಯಾರೆಲ್ಲರೂ ಅಡ್ಮಿಷನ್ ಆಗ್ತಾ ಇದ್ದೀರಲ್ವ ಡಿಗ್ರಿ ಕಾಲೇಜುಗಳಿಗೆ, ಸೊ ಅವರಿಗೆ ಈ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತ ಅಂದರೆ, ಸೊ ನಾವು ಸಲ USMS ಅಲ್ಲಿ ಹೋಗಿ ಅಡ್ಮಿಷನ್ ಫೀಸ್ನ ಕಟ್ತಾ ಇದ್ದೋ. ಆದರೆ ಈ ಬಾರಿ ತುಂಬಾ ಬದಲಾವಣೆಯಾಗಿದೆ. ಯಾಕಪ್ಪ ಅಂತ ಅಂದರೆ, ನಿಮ್ಮ ಕಾಲೇಜ್ಗಳಲ್ಲಿ ಎಸ್ ಬಿ ಐ ಕಲೆಕ್ಟಿಗೆ ಕಟ್ಟೋ ಹಾಗೆ ಮಾರ್ಗಸೂಚಿ ಬಂದಿರೋ ಕಾರಣ, ಸೊ ನಾವೆಲ್ಲರೂ USMSನ ಬಿಟ್ಟು ನಾವು SBI ಕಲೆಕ್ಟಲ್ಲಿ ಕಟ್ಕೊಬೇಕು. ಸೊ ನಾನು ಒಂದು ಪ್ರೀವಿಯಸ್ ಇಯರ್ ವಿಡಿಯೋ ಮಾಡಿದ್ದೆ, ಏನಪ್ಪ ಅಂತ ಅಂದರೆ SBI ಕಲೆಕ್ಟಲ್ಲಿ ಯಾವ ರೀತಿ ಅಮೌಂಟ್ನ ಪೇ ಮಾಡ್ಕೊಬೇಕು ಅಂತ. ಬಟ್ ಈ ರೀತಿ ಅದು ಚೇಂಜಸ್ ಆಗಿದೆ. ಯಾಕಪ್ಪ ಅಂತ ಅಂದರೆ, ಭಾರಿ ಬದಲಾವಣೆ ಅಂತ ಅನ್ನೋದಕ್ಕಿಂತ ಒಂದೇ ಒಂದು ಬದಲಾವಣೆ ಆಗಿದೆ. ಏನಪ್ಪ ಅಂತ ಅಂದರೆ, ನಮ್ಮ SBI ಕಲೆಕ್ಟಲ್ಲಿ UPI ಪೇಮೆಂಟ್ ಕೊಟ್ಟು ಇಲ್ದಲೇ ಕಾರಣ. ಸೊ ಆದ್ದರಿಂದ ಇದು ತುಂಬಾ ಇಶ್ಯೂಸ್ ಆಗಿದೆ. ಯಾಕಪ್ಪ ಅಂತಂದರೆ, ನಾನು ಬ್ಯಾಂಕ್ ಅವ್ರನ್ನ ಕೇಳಿದ್ದು ಒಂದು ಮಾತೇನಪ್ಪ ಅಂತ ಅಂದರೆ, ಕೆಲವು ಕಾರಣಗಳಿಂದಾಗಿ, ಟೆಕ್ನಿಕಲ್ ಇಶ್ಯೂಗಳಿಂದಾಗಿ ಬ್ಯಾಂಕ್ ಸರ್ವರಿಂದ UPI ID ತೆಗ್ದಿದ್ದಾರೆ. ಸೊ ನೀವು ಅದನ್ನ ಕಟ್ಕೋಬೇಕು ಅಂದರೆ ಬೇರೆ ವಿಧಾನದಿಂದ ಕಟ್ಕೊಳ್ಳಿ ಅಂತ ತಿಳಿಸಿದ್ರು. ಸೊ ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ SBI ಕಲೆಕ್ಟಲ್ಲೇ ಯಾವ ರೀತಿ ರೆಸಿಪ್ಟ್ನ ಡೌನ್ಲೋಡ್ ಮಾಡಿಕೊಂಡು ಅನಂತರ ಅದು ಮುಂದೆ ಏನು ಪ್ರೊಸೀಜರ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಸೊ ನೋಡಿ ಗೈಸ್, ಮೊದಲನೇದಾಗಿ ಈ ವಿಡಿಯೋ ನೋಡ್ತಾ ಇದ್ದರೆ, ನಮ್ಮ ಚಾನಲ್ ಹೊಸೊಬ್ಬರಾಗಿದೆ, ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ. ಅದೇ ರೀತಿ ನಿಮಗೂ ಸಹ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಸೊ ನೋಡಿ ಗೈಸ್, ಮೊದಲನೇದಾಗಿ ನಿಮ್ಮದು ಕ್ರೋಮ್ ಬ್ರೌಸರ್ ಏನಿದೆ ಅಲ್ವಾ, ಸೊ ಅದಕ್ಕೆ ನೀವು ನಿಮ್ಮ ಮೊಬೈಲಲ್ಲಿ ಲಾಗಿನ್ ಆಗಬೇಕಾಗತ್ತೆ. ಅಲ್ಲಿ ನೀವು ಫಸ್ಟ್ ಹೋಗಿ SBI ಕಲೆಕ್ಟ್, ಓಕೆನಾ, SBI ಕಲೆಕ್ಟ್ ಅಂತ ಹೇಳಿಬಿಟ್ಟು ನೀವು ಸರ್ಚ್ ಮಾಡ್ಕೊಬೇಕು. ಅನಂತರ ಏನು ಮಾಡ್ಕೊಬೇಕಪ್ಪ ಅಂತ ಅಂದ್ರೆ, ಸೊ ಕ್ಲಿಕ್ ಮಾಡಿಕೊಂಡ ನಂತರ ಈ ಥರ ಫಸ್ಟ್ ಪೇಜ್ ಓಪನ್ ಆಗುತ್ತೆ, ಸ್ಟೇಟ್ ಬ್ಯಾಂಕ್ ಕಲೆಕ್ಟ್ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಬಂದುಬಿಟ್ಟು ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ತುಂಬ ಆಪ್ಷನ್ ಸಿಗುತ್ತೆ. ಅಂದರೆ ನಾವಿಲ್ಲಿ ಫೀಸ್ ಕಟ್ಟೋದಕ್ಕೆ ತುಂಬ ಆಪ್ಷನ್ ಸಿಗುತ್ತೆ. ಸೊ ನಮ್ದೇನಪ್ಪ ಅಂತಂದರೆ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಅಲ್ವಾ, ಅಂದರೆ ನಾವು ಅಡ್ಮಿಷನ್ ಫೀಸ್ ಕಟ್ತಾ ಇರೋದು. ಸೊ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ನ ಕ್ಲಿಕ್ ಮಾಡ್ಕೊಬೇಕು. ಸೊ ಇದು ಪ್ರೀವಿಯಸ್ ಇಯರಲ್ಲೂ ಮಾಡೋದ್ರಿಂದ ವಿಡಿಯೋ ಅದು ಸೇಮ್ ಇದೆ, ಬಟ್ ಪೇಮೆಂಟ್ ಇಶ್ಯೂ ಮಾತ್ರ ಚೇಂಜ್ ಆಗಿದೆ, ನೋಡ್ಕೊಳ್ಳಿ. ಸೊ ಮೊದಲನೇದಾಗಿ ನಮ್ಮ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ನ ನಾವು ಸರ್ಚ್ ಮಾಡ್ಕೊಬೇಕಾಗತ್ತೆ. ಸೊ ನಿಮಗೆ ಯಾವುದೇ ಆಗಲಿ, ನಿಮ್ಮ GFGC ತುಮಕೂರು ಆಗಲಿ, GFGC ತಿಪ್ಟೂರು ಆಗಲಿ, ಅಥವಾ ಮಧುಗಿರಿ ಆಗಲಿ, ಓಕೆ ಶಿರಾ ಆಗಲಿ, ಎನಿಥಿಂಗ್ ಆಗಿರಲಿ, ಸೊ ನೀವು ಸಿಂಪಲ್ಲಾಗಿ ನಿಮ್ಮ ಕಾಲೇಜ್ ಬರೋ ಹಾಗೆ ಸರ್ಚ್ ಮಾಡ್ಕೊಬೇಕು. ಸೊ ನಮ್ಮ ಕಾಲೇಜು ಹೆಬ್ಬೂರು, GFGC ಹೆಬ್ಬೂರು ಆಗಿರೋ ಕಾರಣ ನಾವು ಹೆಬ್ಬೂರು ಅಂತ ಸರ್ಚ್ ಮಾಡ್ತೀನಿ. ಸೊ ಇಲ್ಲಿ ಬರುತ್ತಲ್ವ ಪ್ರಿನ್ಸಿಪಲ್ಸ್ ಗೌರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಹೆಬ್ಬೂರು ಅಂತ, ಇದನ್ನ ಲೈಟಾಗಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಕಾಲೇಜು, ಓಕೆನಾ, ಕಾಲೇಜ್ ಲಾಗಿನಿಗೆ ಕರ್ಕೊಂಡು ಹೋಗುತ್ತೆ. ಇದು ನಿಮ್ಮ ಪ್ರಿನ್ಸಿಪಲ್ ಐಡಿಲೂ ಸಹ, ನಿಮ್ಮ ಪ್ರಿನ್ಸಿಪಲ್ ಲಾಗಿನಲ್ಲೂ ಸಹ ಇದು ಗೊತ್ತಾಗುತ್ತೆ, ಓಕೆನಾ. ಸೊ ಇದೇನಪ್ಪ ಅಂತ ಅಂದರೆ, ನೋಡಿ ಈ ಪೇಜು 5 ನಿಮಿಷದಲ್ಲಿ ಎಕ್ಸ್ಪೈರ್ ಆಗುತ್ತೆ, ಅಷ್ಟು ಒಳಗೆ ನೀವು ಪೇಮೆಂಟ್ನ ಕಟ್ಕೊಳ್ಳಿ ಅಂತ ಹೇಳಿದ್ದಾರೆ ಅಲ್ವಾ. ಸೊ ಇದು ನಮ್ಮ ಪ್ರಿನ್ಸಿಪಲ್ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಹೆಬ್ಬೂರು. ಸೊ ಇದನ್ನ ಹಾಕೊಂಡಾದ್ಮೇಲೆ ಸೊ ಇಲ್ಲಿ ಬರುತ್ತೆ, ತುಂಬ ಆಪ್ಷನ್ಸ್ ಬರುತ್ತೆ. ಎಂಟರ್ ಪೇಮೆಂಟ್ ಡೀಟೇಲ್ಸ್ ಅಂತ ಬರುತ್ತಲ್ವಾ, ನೋಡಿ ಇಲ್ಲಿ ನಿಮ್ಮ ಪೇಮೆಂಟ್ ಕ್ಯಾಟಗರಿ ಏನಿದೆ, ಫೀಸು, ಓಕೆನಾ, ನೇಮ್ ಏನಿದೆ, ರಿಜಿಸ್ಟರ್ ನಂಬರ್ ಏನಿದೆ, ಮೊಬೈಲ್ ನಂಬರು, ಕೋರ್ಸು, ರಿಮಾರ್ಕ್ಸು, ಜೆಂಡರು, ಆಮೇಲೆ ಕ್ಯಾಟಗರಿಲಿ ಯಾವ ಥರ ಮಾಡ್ಕೊಬೇಕು ಅನ್ನೋದನ್ನ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನಮ್ಮ ಪೇಮೆಂಟ್ ಕ್ಯಾಟಗರಿ ಬಂದ್ಬಿಟ್ಟು ಫೀಸು ಅದು ಅದೇ ರೀತಿ ಇರಲಿ, ಅಡ್ಮಿಷನ್ ಫೀಸ್ ನಾನು ಕಟ್ತಾ ಇರೋ ಕಾರಣ ಅದೇ ರೀತಿ ಇರಲಿ. ಸೊ ನೇಮ್ ಬಂದ್ಬಿಟ್ಟು ಏನು ಮಾಡ್ಕೊಬೇಕಪ್ಪ ಅಂತ ಅಂದರೆ, ಸೊ ನಾನು ಬ್ಲರ್ ಮಾಡ್ತೀನಿ. ಸೊ ನಾನು ಬೇರೆ ನಮ್ಮ ಸಿಸ್ಟರ್ದು ಈಸ್ಕೊಂಡು ಆಗ್ತಿರೋ ಕಾರಣ ಅವ್ರದ್ದು ತಗೊಂಡಿರ್ತೀನಿ. ಸೊ ನೇಮು ಅದೇ ರೀತಿಯಾಗಿ ಇರಲಿ. ಇನ್ನು ನೆಕ್ಸ್ಟು ಅವರ ರಿಜಿಸ್ಟರ್ ನಂಬರು ಆ್ಯಸ್ ಇಟ್ ಈಸ್ ಏನಿರುತ್ತೋ ಅದೇ ರೀತಿ ಕೊಡಬೇಕಾಗುತ್ತೆ, ಅದು ಆ ರೀತಿ ಇರಬೇಕು. ನೆಕ್ಸ್ಟು ಮೊಬೈಲ್ ನಂಬರು, ಸೊ ಮೊಬೈಲ್ ನಂಬರು ಸಹ ನಿಮ್ಮದು ಏನಿರುತ್ತಲ್ವ ಅದೇ ಇರಬೇಕು. ಯಾಕಪ್ಪ ಅಂತ ಅಂದರೆ, ನೀವು ಏನು ರೆಸಿಪ್ಟ್ನ ನೀವು ಡೌನ್ಲೋಡ್ ಮಾಡ್ಕೋತೀರಲ್ವ, ಆವಾಗ ನಿಮ್ಮ ರಿಜಿಸ್ಟರ್ ನಂಬರ್ ಆಗಲಿ ನಿಮ್ಮ ನೇಮ್ ಆಗಲಿ ಶೋ ಆನ್ ಆಗೋದಿಲ್ಲ, ಅದನ್ನೂ ಸಹ ತಿಳಿಸ್ಕೊಡ್ತೀನಿ ನೋಡಿ. ನೆಕ್ಸ್ಟು ನಿಮ್ಮ ಕೋರ್ಸ್ ಬಂದೇನಪ್ಪ ಅಂತ ಅಂದರೆ,
ಸೊ ಅಂದರೆ ಕೋರ್ಸ್ ಬಗ್ಗೆ ಅಂತ ಬಂದರೆ ಇಲ್ಲಿ ನಮಗೆ ಬಿ ಎ ಸ್ಟೂಡೆಂಟ್ಸು ಇರ್ತಾರೆ, BBA ಸ್ಟೂಡೆಂಟ್ಸು ಇರ್ತಾರೆ, BCom ಸ್ಟೂಡೆಂಟು ಇರ್ತಾರೆ ಅಲ್ವಾ. ಸೊ ಇಲ್ಲಿ ಅಂದರೆ ನಮ್ಮ ಅಂದರೆ ಈಗ ತುಂಬ ಆಪ್ಷನ್ಸ್ ಇದ್ದಾವೆ, ಸೈನ್ಸ್ ಸ್ಟೂಡೆಂಟು ಸಹ ಇರ್ತಾರೆ. ಆದರೆ ಇದು ನಮ್ಮ ಕಾಲೇಜಲ್ಲಿ BA ಮತ್ತು BCom ಅಷ್ಟೇ ಅಲ್ವಾ ಆಪ್ಷನ್ಸ್ ಇರೋ ಕಾರಣ ಇಲ್ಲಿ ಇದು ಮಾತ್ರ ಕೇಳ್ತಾ ಇದೆ. ಓಕೆನಾ. ಆದರೆ ಇಲ್ಲಿ ನೋಡಿ ಗೈಸ್, ಅಂದರೆ ಇದು ನಮ್ಮ ಕಾಲೇಜಲ್ಲಿ ಏನು ಆಪ್ಷನ್ಸ್ ಇದೆ ಅದು ಮಾತ್ರ ತೋರಿಸುತ್ತೆ. ಈಗ ಅದೇ ರೀತಿ ನಮ್ಮ ಯೂನಿವರ್ಸಿಟಿ ಕಾಲೇಜ್ನ ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ಅಲ್ಲಿ ತುಂಬ ಆಪ್ಷನ್ಸ್ ಇರ್ತವೆ, BCom, BA, BBA, ಓಕೆ, BBM, BSW ಈ ರೀತಿ ಎಲ್ಲ ಇರೋ ಕಾರಣ ಈ ರೀತಿ ಶೋನ್ ಆಗುತ್ತೆ. ಸೊ ನಾನು ಇಲ್ಲಿ ಕಟ್ತಾ ಇದ್ದೀನಲ್ಲ ಅವ್ರದ್ದು BA ಆಗಿದೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಜೆಂಡರು ನಿಮ್ದು ಏನಿರುತ್ತೋ ಮೇಲೋ ಫಿಮೇಲೋ ಅದನ್ನ ಕೊಟ್ಕೊಳ್ಳಿ. ಅನಂತರ ಕ್ಯಾಟಗರಿ ಅಂತ ಬಂದರೆ ಕ್ಯಾಟಗರಿನ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಇಲ್ಲಿ ನಮಗೆ ತುಂಬ ಆಪ್ಷನ್ಸ್ ಇದೆ. GM, SC, ST, ಕ್ಯಾಟಗರಿ 1, 2A, 2B, 3A, 3AB ಈ ಥರ ಎಲ್ಲ ಇದೆ ಅಲ್ವಾ. ಸೊ ನಿಮ್ಮ ಕ್ಯಾಟಗರಿ ಏನು ಬರುತ್ತಲ್ವಾ ಅದು ಎಕ್ಸಾಕ್ಟಾಗಿ ಕರೆಕ್ಟಾಗಿ ಕೊಡಿ. ಸೊ ನಾನು ಇಲ್ಲೇನಿದೆ ಅದನ್ನು ಕೊಟ್ಕೋತೀನಿ. ಅನಂತರ ಇಲ್ಲಿ ಕ್ಯಾಟಗರಿ ವೈಸ್ಗೆ ಬಂದು ನಮ್ಮ ಸೆಮಿಸ್ಟರ್ಗೆ ಬಂದರೆ ಇಲ್ಲೇನು ಮಾಡಬೇಕು ಬ್ರೋ ಅಂತ ಅಂದರೆ, ಈಗ ಈ ವಿಡಿಯೋ ತುಂಬ ಅಂದರೆ ನಾವು ಫಸ್ಟ್ ಸೆಮಿಸ್ಟರು ನೋಡ್ತಿರ್ತಾರೆ, ಸೆಕೆಂಡ್ ಇಯರು ನೋಡ್ತಿರ್ತಾರೆ, ಥರ್ಡ್ ಇಯರು ನೋಡ್ತಾ ಇರ್ತಾರಲ್ವಾ. ಸೊ ಈಗ ಹೇಳೋದು ಮಾತ್ರ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಫಸ್ಟ್ ಇಯರರು ಸೆಮಿಸ್ಟರ್ 1 and 2ನ ಎಸ್ ಕೊಟ್ಟು ಇನ್ನು 4 ಸೆಮಿಸ್ಟರ್ನ ನೋ ಕೊಡಬೇಕಾಗತ್ತೆ. ಯಾರು ಫಸ್ಟ್ ಇಯರವರು. ಸೆಕೆಂಡ್ ಇಯರ್ ಆಗಿದ್ದರೆ ಇದಕ್ಕೂ ಮತ್ತು ಸೆಮಿಸ್ಟರ್ 2ಗೂ ನೋ ಕೊಟ್ಟು ಸೆಮಿಸ್ಟರ್ 3 and 4ಗೆ ಎಸ್ ಕೊಡಬೇಕು. ಸೊ 5 ಮತ್ತು 6ನ ನೋ ಕೊಡಬೇಕು. ಈಗ ನಾನು ಅಪ್ಲೈ ಮಾಡ್ತಾ ಇರೋರ್ದು ಥರ್ಡ್ ಇಯರು. ಸೊ ಆದ ಕಾರಣ ನಮ್ದು ಏನಪ್ಪ ಅಂತ ಅಂದರೆ ನೋಡಿ, ಸೆಮಿಸ್ಟರ್ 1 ನೋ ಕೊಡ್ತೀನಿ, ಸೆಮಿಸ್ಟರ್ 2ನೂ ನೋ ಕೊಡ್ತೀನಿ, ಅದೇ ರೀತಿ ಸೆಮಿಸ್ಟರ್ 3ನೂ ಸಹ ನೋ ಕೊಡ್ತೀನಿ, ಸೆಮಿಸ್ಟರ್ 4 ಸಹ ನಾನು ಕೊಟ್ಟು ಈಗ ಫೈನಲ್ ಇಯರ್ ಆಗಿರೋ ಕಾರಣ ಸೆಮಿಸ್ಟರ್ 5S, ಸೆಮಿಸ್ಟರ್ 6S ಈ ರೀತಿ ಕೊಟ್ಟು ಇಲ್ಲಿ ಕೇಳುತ್ತೆ ಯಾವುದ್ರದ್ದು ಫೀಸು ಅಂತ ಹೇಳ್ಬಿಟ್ಟು. ಆವಾಗ ನಮಗೆ ಅಡ್ಮಿಷನ್, ಓಕೆ, UG ಅಡ್ಮಿಷನ್ ಫೀಸ್ನ ತೊಗೊಬೇಕಾಗತ್ತೆ. ಓಕೆ, ನಮಗೆ ಅಂಡರ್ ಗ್ರ್ಯಾಜುಯೇಷನ್ ಬರುತ್ತಲ್ವಾ. ಸೊ ನಮಗೆ ಇಲ್ಲಿ ಫೀಸು ಸ್ಟ್ರಕ್ಚರು ಇಲ್ಲಿದೆ. ಇಲ್ಲಿ ನಾವು ಬೇಕಾದ್ರೆ ಒಂದು ಕ್ಲಿಪ್ ಹಾಕ್ತೀನಿ ನೋಡಿ ಎಷ್ಟು ನಮಗೆ ಕೊಟ್ಟಿದ್ದಾರೆ ಅಂತ. ಅಂದರೆ ಇದು BA ಅಂದರೆ ನಮಗೆ ಕ್ಲಿಪ್ ಹಾಕಿ ಇದು ನಮ್ಮ ಕಾಲೇಜಲ್ಲಿ ಇರುವಂತಹ ಫೀಸು. ನಿಮ್ಮ ಕಾಲೇಜಲ್ಲಿ ಬೇರೆ ಬೇರೆ ಕಾಲೇಜಸ್ ಆಗಿರೋ ಕಾರಣ ಇದು ನಿಮ್ಮ ಫೀಸು ವೇರಿ ಆಗಿರುತ್ತೆ. ಯಾಕಪ್ಪ ಅಂತ ಅಂದರೆ ಕೆಲವೊಂದು ನಿಮಗೆ ಲೈಬ್ರರಿ ಫೀಸು, ಆ ಫೀಸು, ಸ್ಪೋರ್ಟ್ಸ್ ಫೀಸ್ ಅಂತ ಬೇರೆ ಬೇರೆ ಎಲ್ಲ ಚೇಂಜ್ ಆಗಿರುತ್ತೆ. ಅದು ನಿಮ್ಮ ಕಾಲೇಜ್ಗೆ ಬಿಟ್ಟದ್ದು, ಮತ್ತು ಇದನ್ನೇ ಫೈನಲೈಸ್ ಮಾಡೋಕೆ ಹೋಗಬೇಡಿ. ಸೊ ಇಲ್ಲಿ ನಮಗೆ ಇರೋ ಕಾರಣ BA ಅವರಿಗೆ ಕೊಟ್ಟಿರೋ ಕಾರಣ 2,866 ಇಷ್ಟು ಅಡ್ಮಿಷನ್ ಫೀಸ್ ಇದೆ BA. ಓಕೆನಾ. ಇಷ್ಟಾದ ನಂತರ ಇನ್ನೇನು ಕೊಡ್ಬಿಡಿ. ರೀಮಾರ್ಕ್ಸಿಗೆ ಏನಾದ್ರು ನೀವು ಕೊಡಬೇಕು ಅಂತ ಅಂದರೆ ನನಗೆ ತುಂಬ ಜನ ಕೇಳಿದ ಕ್ವಶನ್. ಓಕೆನಾ, ಅಡ್ಮಿಷನ್ ಫೀ ಅಂತ ಕೊಟ್ಬಿಡಿ. ರೀಮಾರ್ಕ್ ಏನಾರು ಇದ್ದರೆ, ಇಲ್ಲ ಅಂದರೆ ಇನ್ನೇನು ಇಲ್ಲ. ನೆಕ್ಸ್ಟು ಅವರ ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಅಂದರೆ ನೀವು ಯಾವುದಾದ್ರೂ ಸರಿ, ಓಕೆನಾ. ಅಂದರೆ ನೀವು ಹೇಳ್ತೀರಲ್ವ, ಅಂದರೆ ಮೊಬೈಲ್ ನಂಬರ್ ಅಂದರೆ ನಾವು ರೆಸಿಪ್ಟ್ನ ಡೌನ್ಲೋಡ್ ಮಾಡ್ಕೊಂಡಾಗ ಓನ್ಲಿ ಮೊಬೈಲ್ ನಂಬರ್ ಅಷ್ಟೇ ಬರೋದು. ಸೊ ಪ್ಲೀಸ್ ಮೊಬೈಲ್ ನಂಬರ್ ಆ್ಯಸ್ ಇಟ್ ಈಸ್ ಏನಿದೆ ಆ ರೀತಿ ಕೊಡ್ಕೊಬೇಕಾಗತ್ತೆ ನೀವು. ಸಾರಿ ಗೈಸ್. ಸೊ ಮೊಬೈಲ್ ನಂಬರ್ ಆ್ಯಸ್ ಇಟ್ ಈಸ್ ನಿಮ್ದೇನಿದೆಯೋ ಅದನ್ನ ಕೊಟ್ಕೊಂಡು ನೆಕ್ಸ್ಟು ಬಂದರೆ ನೋಡಿ ಇದೆಲ್ಲ ಬಂದಿರುತ್ತಲ್ವ, ಇದೆಲ್ಲ ಕೊಡ್ಕೊಂಡು ಬಂದಾದಮೇಲೆ ನೀವು ಕೆಳಗಡೆ ಐ ಹ್ಯಾವ್ ಅಗ್ರಿ ಟು ಟರ್ಮ್ ಆ್ಯಂಡ್ ಕಂಡೀಷನ್ಸ್ ಇದೆಯಲ್ವಾ, ಇಲ್ಲಿ ರೈಟ್ ಮಾರ್ಕ್ನ ಕೊಟ್ಕೊಬೇಕು. ರೈಟ್ ಮಾರ್ಕ್ನ ಕೊಟ್ಕೊಂಡು ದ ಟೆಕ್ಸ್ಟ್ ಶೋ ಆನ್ ಇದೆಯಲ್ವಾ, ಇಲ್ಲಿ ನಮ್ಮ ಕ್ಯಾಪ್ಚನ್ನ ನೀಟಾಗಿ ಎಂಟರ್ ಮಾಡ್ಕೊಬೇಕು. 8KKN6 ಇದನ್ನ ನಾವು ನೀಟಾಗಿ ಎಂಟರ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ಅಂತ ಕೊಡಿ. ನೋಡಿ ತದನಂತರ ನಾವು ಎಂಟರ್ ಮಾಡಾದ್ಮೇಲೆ ಪೇಮೆಂಟ್ ಆಪ್ಷನಿಗೆ ಬರುತ್ತೆ. ನೋಡಿ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ನಾವು ಅಲ್ಲಿ ಏನೆಲ್ಲ ಹಾಕಿರ್ತೀವಲ್ಲ ಇನ್ಫಾರ್ಮೇಷನ್ನು ಕರೆಕ್ಟಾ, ನಾವು ಅಮೌಂಟ್ನ ನೋಡಿ ಇಲ್ಲಿ ಅಮೌಂಟ್ ಕರೆಕ್ಟಾಗಿದೆಯಾ ಅದನ್ನು ನೋಡ್ಕೊಬೇಕಾಗತ್ತೆ. ನಮ್ಮ ಹೆಸರು ಕರೆಕ್ಟಾಗಿದೆಯಾ ಅದನ್ನು ನೋಡ್ಕೊಬೇಕು. ರಿಜಿಸ್ಟರ್ ನಂಬರ್ ಕರೆಕ್ಟಾಗಿದೆಯಾ ಅದನ್ನು ನೋಡ್ಕೊಬೇಕು. ಮೊಬೈಲ್ ನಂಬರ್ ಕರೆಕ್ಟಾಗಿದೆಯಾ, ಕೋರ್ಸ್ ಕರೆಕ್ಟಾಗಿದೆಯಾ, ಮತ್ತು ಕ್ಯಾಟಗರಿ ಕರೆಕ್ಟಾಗಿದೆಯಾ. ಸೊ ಇಷ್ಟನ್ನು ನಾವು
ಒಂದು ಸ್ಕ್ರೀನ್ಶಾಟ್ನ ತೊಗೊಬೇಕು ಮೊದಲು. ಯಾಕಪ್ಪ ಅಂತ ಹೇಳಿದ್ರೆ ಅದು ನೆಕ್ಸ್ಟ್ ಹೇಳ್ತೀನಿ. ಒಂದು ಸ್ಕ್ರೀನ್ಶಾಟ್ನ ತೊಗೊಬೇಕು. ಓಕೆ, ವೆಯ್ಟು ನೀವು ತೊಗೊಬೇಕು. ಓಕೆನಾ, ಯಾರೆಲ್ಲ ಅಪ್ಲೈ ಮಾಡ್ತಾ ಇರ್ತಾರೋ ಅವ್ರೊಂದು ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ಅದನ್ನು ನೆಕ್ಸ್ಟ್ ಯಾಕಪ್ಪ ಅಂತ ಅಂದರೆ ಹೇಳ್ತೀನಿ. ಸೊ ಓಕೆನಾ, ಸೊ ನಾವು ನೆಕ್ಸ್ಟು ಈ ಥರ ಬಂದಮೇಲೆ ಈ ಥರ ನಿಮ್ಮದು ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡಿ. ಅನಂತರ ಇಲ್ಲಿ ಏನು ಮಾಡಬೇಕಪ್ಪ ಅಂತ ಅಂದರೆ, ಇಲ್ಲಿ ನಮಗೆ ನೆಟ್ ಬ್ಯಾಂಕಿಂಗ್ ಪಕ್ಕದಲ್ಲೇ ಸಹ UPI ಕೊಡ್ತಾಯಿದ್ರು, ಅಂದರೆ ಪ್ರೀವಿಯಸ್ ಇಯರ್ಗಳಲ್ಲಿ. ಬಟ್ ಈಗ ನಾನು ಹೇಳ್ದ ಹಾಗೆ ಬ್ಯಾಂಕಲ್ಲಿ ಇಶ್ಯೂ ಇರೋ ಕಾರಣ UPI ಪೇಮೆಂಟ್ ಸಿಸ್ಟಮ್ನ ತೆಗ್ದಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಹ್ಯಾಡ್ ಆಗ್ಬೋದು. ಬಟ್ ಇವಾಗ ಕರೆಂಟ್ ಇಶ್ಯೂ ಆಗ್ತಿರೋ ಕಾರಣ ನಾವು ನೆಟ್ ಬ್ಯಾಂಕಿಂಗ್ನ ಮಾಡೋಕ್ಕೂ ಆಗ್ತಾಯಿಲ್ಲ, ಅದರ್ ಬ್ಯಾಂಕ್ ನೆಟ್ ಬ್ಯಾಂಕಿಂಗು ಮಾಡೋಕ್ಕೆ ಹೋಗ್ತಾಯಿಲ್ಲ. ಸೊ ನಾನು ಟ್ರೈ ಮಾಡಿದ್ದೀನಿ. ನಂದು ನೆಟ್ ಬ್ಯಾಂಕಿಂಗಲ್ಲಿ ಯೂಸರ್ ID ಪಾಸ್ವರ್ಡ್ ಎಲ್ಲ ಇದೆ, ಬಟ್ ತುಂಬ ಟೆಕ್ನಿಕಲ್ ಇಶ್ಯೂ ಇದೆ. ನೀವೇನಾರು ಅಮೌಂಟ್ ಹಾಕಕ್ಕೆ ಹೋದರೆ ಅಮೌಂಟ್ ಕಟ್ ಆಗುತ್ತೆ, ಬಟ್ ನಮಗೆ ಸಕ್ಸಸ್ಫುಲ್ ಅಂತ ನಮಗೆ ಪೇಮೆಂಟ್ ತೋರಿಸೋದಿಲ್ಲ. ಸೊ ಇನ್ನು ನೆಕ್ಸ್ಟು ಬಂದರೆ ಕಾರ್ಡ್ ಪೇಮೆಂಟಿಗೆ ಬರೋಣ. ಕಾರ್ಡ್ ಪೇಮೆಂಟಲ್ಲ ಅಂದರೆ ಈ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ಇವೆರಡೂ ಸಹ ಆಕ್ಸೆಸ್ನ ತೊಗೊತಾ ಇಲ್ಲ. ಅದು ಅಂದರೆ ಸೇಮ್ ಇಶ್ಯೂ ಆಗಿದೆ, ಅಮೌಂಟ್ ಕಟ್ಟಾಗುತ್ತೆ, ಸಕ್ಸಸ್ಫುಲ್ ಆಗೋದಿಲ್ಲ. ಸೊ ಅದಕ್ಕೆ ನಾನು ನಿಮಗೆ ನೆಟ್ ಬ್ಯಾಂಕಿಂಗು ಸಜೆಸ್ಟ್ ಮಾಡಲ್ಲ, ಅನಂತರ ಕಾರ್ಡ್ ಪೇಮೆಂಟು ಸಹ ನಾನು ಇಲ್ಲಿ ಸಜೆಸ್ಟ್ ಮಾಡಲ್ಲ. ಇನ್ನು ನೆಕ್ಸ್ಟು ಅದರ್ ಪೇಮೆಂಟ್ ಮೋಡ್ಸ್ ಇದೆಯಲ್ವಾ, ಇದರಲ್ಲಿ ನಮಗೆ ಬ್ರಾಂಚು ಸಹ ಇದೆ, ನೆಫ್ಟು ಮತ್ತು RTGS ಇದೆ. ಅಂದರೆ ನಮಗಿಲ್ಲಿ ನಾವಿಲ್ಲಿ ನೀಟಾಗಿ ತಿಳ್ಕೊಬೇಕು. ಬ್ಯಾಂಕ್ ಚಾರ್ಜಸ್ ಅಂತ ಬಂದು ನಾವಿಲ್ಲಿ ಬ್ಯಾಂಕ್ನ ಕ್ಲಿಕ್ ಮಾಡಬೇಕು. ಯಾಕಪ್ಪ ಅಂತ ಬ್ಯಾಂಕ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕು, ಬ್ರಾಂಚ್ ಸೆಲೆಕ್ಟ್ ಮಾಡಬೇಕು. ಯಾಕಪ್ಪ ಅಂತ ಅಂದರೆ ನಮಗೆ ನೆಫ್ಟು ಮತ್ತು RTGS ಮಾಡಿದಾಗ ರೆಸಿಪ್ಟ್ ಬೇಕು, ರೆಸಿಪ್ಟ್ ಬರೋದಿಲ್ಲ. ಸೊ ಅಮೌಂಟ್ ಕಟ್ಟಾಗುತ್ತೆ, ಮತ್ತು ನಿಮಗೆ ಒಂದು ಮೆಸೇಜ್ ಬರುತ್ತೆ, ಅಂದರೆ UTR ID ಅಂತ ಹೇಳ್ಬಿಟ್ಟು ಒಂದು ಕ್ರಿಯೇಟ್ ಆಗುತ್ತೆ. ಬಟ್ ಅದನ್ನು ನಾವು ಪ್ರೂಫ್ ಅಂತ ಕೊಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ RTGS ನೆಫ್ಟನ್ನು ನಾನು ಸಜೆಸ್ಟ್ ಮಾಡಲ್ಲ. ಓಕೆನಾ, RTGS ಮತ್ತು ನೆಫ್ಟನ್ನು ನಿಮಗೆ ರೆಸಿಪ್ಟ್ ಬರೋದಿಲ್ಲ, ಅವಾಗ ಏನು ಅಂತ ತೋರಿಸ್ತೀರ ನೀವು ಕಾಲೇಜ್ಗಳಿಗೆ. ಸೊ ಅದಕ್ಕೋಸ್ಕರ ನೀವು ಬ್ರಾಂಚನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಅಂದರೆ ನಾವಿಲ್ಲಿ ಪೇಮೆಂಟು ಏನು ಮಾಡಬೇಕಲ್ವ 18ನೇ ತಾರೀಕೊಳಗೆ, ಸೊ ಅಲ್ಲಿ ನಿಮಗೆ 59 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ಆದರೆ 60 ರೂಪಾಯಿ ಆದರೆ ಆಗಲಿ ಬಿಡಿ, ರೆಸಿಪ್ಟ್ ಬೇಕಲ್ವ ನಮಗೆ, ರೆಸಿಪ್ಟ್ ಸಿಗೋದಿಲ್ಲ. RTGS ಮತ್ತು ನೆಫ್ಟಿಗೆ ಹೋದರೆ 15 ರೂಪಾಯಿ ಚಾರ್ಜಸ್ ತೊಗೊತಾರೆ, ಬಟ್ ನಮ್ಗೆ ಅದು ರೆಸಿಪ್ಟ್ ಸಿಗ್ತಾ ಇಲ್ಲ. ಆದ ಕಾರಣ ನಾವು ಬ್ರಾಂಚ್ನ ಸೆಲೆಕ್ಟ್ ಮಾಡ್ಕೊಬೇಕು. ಓಕೆ, ಬ್ರಾಂಚ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮಗೆ ಬರುತ್ತೆ ಏನೇನಿದೆ. ಓಕೆನಾ, ಪ್ರಿನ್ಸಿಪಲ್ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಹೆಬ್ಬೂರು, ನಿಮ್ಮ ಪೇಮೆಂಟ್ ಡೀಟೇಲ್ಸು, ಇದು ರೆಫರೆನ್ಸ್ ನಂಬರ್, ಇದು ತುಂಬ ಇಂಪಾರ್ಟೆಂಟು. ನಿಮ್ಮ ರೆಸಿಪ್ಟಲ್ಲಿ ಈ ರೆಫರೆನ್ಸ್ ನಂಬರ್ ಅಷ್ಟೇ ಶೋ ಆನ್ ಆಗೋದು, ಇನ್ನೇನು ಶೋ ಆನ್ ಆಗೋದಿಲ್ಲ. ನಿಮ್ಮ ಮೊಬೈಲ್ ನಂಬರ್ ಒಂದು ಶೋ ಆನ್ ಆಗುತ್ತೆ, ಮತ್ತು ರೆಫರೆನ್ಸ್ ನಂಬರ್ ಅಷ್ಟೇ ಶೋ ಆನ್ ಆಗುತ್ತೆ. ನಿಮ್ಮ ನೇಮ್ ಶೋ ಆನ್ ಆಗೋದಿಲ್ಲ, ಮತ್ತು ಅಡ್ಮಿಷನ್ ಇದ್ರ ರಿಜಿಸ್ಟರ್ ನಂಬರ್ ಅದು ಶೋ ಆನ್ ಆಗೋದಿಲ್ಲ, ಏನು ಶೋ ಆನ್ ಆಗೋದಿಲ್ಲ. ಅದಕ್ಕೋಸ್ಕರ ನನ್ನ ಸಲಹೆ ಇದು ನಾನು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ, ಅಂದರೆ ಇಲ್ಲ ಅಂದರೆ ಒಂದು ಸ್ಕ್ರೀನ್ಶಾಟ್ನ ತೊಗೊಂಬಿಡಿ. ಓಕೆನಾ, ಇದು ರೆಫರೆನ್ಸ್ ಏನಿದೆ, ಓಕೆ, ಅದನ್ನು ಒಂದು ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ನಿಮ್ಮ ರೆಫರೆನ್ಸ್ಗೋಸ್ಕರ. ಆಮೇಲೆ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಅಲ್ಲಿ ಬರುತ್ತೆ. ಓಕೆನಾ, ಬೇಕು ಅಂತ ಅಂದರೆ ಇದನ್ನ ನಿಮ್ಮ PDF ಮಾಡಿಬಿಟ್ಟು USMSನಲ್ಲಿ ಸಹ ಅಪ್ಲೋಡ್ ಮಾಡ್ಬೋದು. ಓಕೆನಾ, ನೋಡಿ. ಓಕೆ, ಡೌನ್ಲೋಡ್ ಅಂತ ಕೊಡಿ. ಓಕೆ, ಡೌನ್ಲೋಡ್ ಆಗಿದೆ ನೋಡಿ. ನೀವು ಇಲ್ಲೆಲ್ಲ ಏನು ನೋಡಿದ್ರಲ್ವ ಇನ್ಫಾರ್ಮೇಷನು, ಬಟ್ ಆ ಪೇಮೆಂಟ್ ರೆಸಿಪ್ಟಲ್ಲಿ ಬಂದಿರೋದಿಲ್ಲ. ಓಕೆನಾ, ಡೌನ್ಲೋಡ್ ಕೊಟ್ಟಿದ್ದೀರಾ. ಓಕೆನಾ, ರೆಸಿಪ್ಟ್ ಯಾವ ಥರ ಬಂದಿದೆ ತೋರಿಸ್ತೀನಿ. ವೆಯ್ಟ್ ಎ ಮಿನಿಟ್. ಸೊ ನಾನು ಯಾಕೆ ಹೇಳಿದೆ ಅಲ್ವಾ, ನಿಮ್ಮ ಮೊಬೈಲ್ ನಂಬರು ಮತ್ತು ರೆಫರೆನ್ಸ್ ನಂಬರು ಅಷ್ಟನ್ನೇ ಇಲ್ಲಿ ಶೋ ಆನ್ ಆಗೋದು, ನಿಮ್ಮ ನೇಮು ಸಹ ಶೋ ಆನ್ ಆಗಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ 56 ರೂಪಾಯಿ ಎಕ್ಸ್ಟ್ರಾ ಆಗೈತೆ. ಅಂದರೆ ನಾವು ಕಟ್ಟಿದ್ದು 2866 ರೂಪಾಯಿ. ಅಂದರೆ ಇಲ್ಲಿ ನಮಗೆ ಈ ರೀತಿ ರೆಸಿಪ್ಟು ಬರುತ್ತೆ. ಅದನ್ನು ನೀವೇನು ಮಾಡಬೇಕಪ್ಪ ಅಂತ ಅಂದರೆ, ಒಂದು ಸೈಬರ್ ಸೆಂಟ್ರಿಗೆ ಹೋಗಿಬಿಟ್ಟು ಅದನ್ನು ಜೆರಾಕ್ಸ್ ತೊಗೊಂಡು, ಅನಂತರ ಯಾವುದೇ ನಿಮ್ಮ ನಿಯರೆಸ್ಟ್ ಇರುವಂತಹ SBI ಬ್ರಾಂಚ್ ಯಾವುದೇ ಆಗಿರಲಿ ಅಲ್ಲಿಗೆ ಹೋಗ್ಬಿಟ್ಟು ನೀವು ಅಮೌಂಟ್ನ ತೊಗೊಂಡೋಗಿ ಪೇಮೆಂಟ್ನ ಮಾಡಬೇಕಾಗುತ್ತೆ. ಅವ್ರು ಪೇಮೆಂಟ್ನ ಮಾಡಿದ್ರೆ ನಮಗೆ DD ಕಟ್ಟಿಸ್ಕೊತಾರಲ್ಲ, ಆ ರೀತಿ ಕಟ್ಟಿಸ್ಕೊಂಡು ನಿಮಗೆ ಇದೇ ರೆಸಿಪ್ಟಲ್ಲಿ ಅರ್ಧ ಅವ್ರು ಮಾಡಿಕೊಂಡು ಇನ್ನು ಅರ್ಧ ನಿಮಗೆ ಕೊಡ್ತಾರೆ. ಅದನ್ನು ನೀವು
ಫೋಟೋ ತೊಗೊಂಡು ಅದನ್ನು ನೀವು USMS ಲಾಗಿನಲ್ಲಿ ಅಪ್ಲೋಡ್ ಮಾಡಬೇಕು. ಅದನ್ನು ಯಾವ ರೀತಿ ಅಂತ ಹೇಳ್ತಾ ಅದು ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ 2 ಪೇಮೆಂಟ್ 2 ಸ್ಲಿಪ್ ಬಂದಿದೆ ಅಲ್ವಾ, ಇದು ಬ್ರಾಂಚವ್ರು ಮಡಿಕತ್ತಾರೆ, ಇದು ನಮ್ಗೆ ಕೊಡ್ತಾರೆ. ಓಕೆನಾ, ಎಷ್ಟು ಅಮೌಂಟ್ ಕಟ್ಟಿದ್ದೀರಾ ಅಂತ. ನಮಗೆ ಅಲ್ಲಿ ರೆಫರೆನ್ಸ್ ID ಅಂತ ಬಂದಿತ್ತಲ್ಲ, ಅದು ಮಾತ್ರ ಬಂದಿದೆ. ಮತ್ತು ನಮ್ಮ ಕಾಲೇಜು ಏನು ಯಾರಿಗೆ ಪೇ ಮಾಡ್ತಾ ಇದೆಯೋ ಅದು ಮಾತ್ರ ಬಂದಿದೆ. ಅನಂತರ ಮೊಬೈಲ್ ನಂಬರು, ನಾವೇನು ಮೊಬೈಲ್ ನಂಬರ್ ಕೊಟ್ಟಿರ್ತೀವಲ್ಲ ಅದಕ್ಕೋಸ್ಕರ ಎಕ್ಸಾಕ್ಟ್ ಲೊಕೇಶನ್ ಅಂದರೆ ನಮ್ಮ ಮೊಬೈಲ್ ನಂಬರ್ ಇರುತ್ತೆ ಅದು ಮಾತ್ರ ಕೊಡಬೇಕಾಗತ್ತೆ. ಮತ್ತು 1866 ಪೇಮೆಂಟ್ ಕಟ್ಟಿರೋದು, 59 ರೂಪಾಯಿ ಹ್ಯಾಡ್ ಆಗಿರೋದು, ಅಂದರೆ ನಮ್ಮ ಬ್ಯಾಂಕ್ ಚಾರ್ಜಸ್ ಅಂತ ಇತ್ತಲ್ವ ಅದು ಆ್ಯಡ್ ಆಗಿದೆ. ಇನ್ನು ಟೋಟಲ್ ಫಿಗರು 2925, ಅಂದರೆ 75 ರೂಪೀಸ್ ಕಡಿಮೆ 3000 ರೂಪಾಯಿ ತಗೊಂಡೋಗ್ಬೇಕು ನೀವು ಬ್ಯಾಂಕಿಗೆ. ಸೊ ಅಲ್ಲಿ ನೀವು ಕಟ್ಕೊಂಡು ನೀವು ರಿಟರ್ನ್ ಬರ್ಬೋದು. ಸೊ ನಿಮಗೆ ಇಷ್ಟು ಸಹ ನಿಮ್ಮ ಬ್ರಾಂಚ್ ಅಂದರೆ ಅವರೇ ಬರ್ಕೋತಾರೆ, ಬ್ರಾಂಚ್ ನೇಮ್ ಯಾವುದು, ಬ್ರಾಂಚ್ ಕೋಡ್ ಯಾವುದು, ಅದರ ಡೆಪಾಸಿಟ್ ಡೇಟ್ ಯಾವತ್ತು ಕಟ್ತಾ ಇದ್ದೀರಾ ಅದನ್ನು ಬರ್ಕೋತಾರೆ. ಬ್ರಾಂಚ್ ಸ್ಟಾಂಪ್ ಮಾಡಿಬಿಟ್ಟು ನಿಮಗೆ ಒಂದು ಸೀಲ್ ಸಿಗ್ನೇಚರ್ ಹಾಕಿ ಕೊಡ್ತಾರೆ. ಇಷ್ಟನ್ನ ಅಂದರೆ ಈ ರೈಟ್ ಸೈಡ್ ಇದೆಯಲ್ವಾ ಅದನ್ನು ಅವ್ರು ಮಾಡಿಕೋತಾರೆ, ನಿಮಗೆ ಲೆಫ್ಟ್ ಸೈಡ್ ಇರೋದನ್ನ ಕೊಡ್ತಾರೆ. ಸೊ ಇಷ್ಟು ನಿಮ್ಮ ಪೇಮೆಂಟ್ ಮಾಡುವಂಥ ವಿಧಾನ. ಸೊ ಅದಕ್ಕೋಸ್ಕರ ನೀವು ಕರೆಕ್ಟಾಗಿ ನಿಮ್ಮ ಮೊಬೈಲ್ ನಂಬರು ಮತ್ತು Gmail ID ಇವೆಲ್ಲ ನೀವು ನೀಟಾಗಿ ಎಂಟರ್ ಮಾಡಿ, ನಂತರ ನಿಮಗೆ ರೆಫರೆನ್ಸ್ ID ಬರುತ್ತಲ್ಲ ಅದನ್ನೂ ಸಹ ಸ್ಕ್ರೀನ್ಶಾಟ್ನ ಮಡಿಕೊಂಡಿರಿ. ಯಾಕಪ್ಪ ಅಂತ ಅಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ ನೀವು USMSಗೆ ಅಪ್ಲೋಡ್ ಮಾಡೋದು. ಅಂದರೆ ನಾನು ಅಲ್ಲಿ ರೆಫರೆನ್ಸ್ ನಂಬರು ನಾನು ಸ್ಕ್ರೀನ್ಶಾಟ್ನ ತೊಗೊಂಡಿದ್ನಲ್ಲ ಅದನ್ನು ಸಹ ನಾನು ಆ್ಯಡ್ ಮಾಡಿಬಿಟ್ಟು ಹಾಕಿದ್ರೆ ತುಂಬಾ ಪ್ರೂಫ್ ಆಗಿರುತ್ತೆ ನಿಮ್ಮ ಎಕ್ಸಾಮಿನೇಷನ್ ಫೀಸಿಗೆ. ಸೊ ಇಷ್ಟು ಗೈಸ್ ನಿಮ್ಮ ಸ್ಟೇಟ್ ಬ್ಯಾಂಕ್ ನೋಡಿ ಇಲ್ಲಿ ಬಂದಿದೆಯಲ್ವಾ, ನಿಮ್ಮ ಸ್ಟೇಟ್ ಬ್ಯಾಂಕ್ ಕಲೆಕ್ಟ್ ಬಗ್ಗೆ ಸಂಬಂಧಪಟ್ಟ ಹಾಗೆ ಅಡ್ಮಿಷನ್ ಫೀಸ್ನ ಯಾವ ರೀತಿ ಕಟ್ಟಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇನ್ನು 1 ಡೇಸ್ ಆದಮೇಲೆ 2 ಡೇಸ್ ಆದಮೇಲೆ ನಾನು USMSಗೋಸ್ಕರ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಗೈಸ್.